ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸಾಕಷ್ಟು ಜನ ಈಗಾಗಲೇ ಕಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀರಾ. ಅನಿತಾ, ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ 10ನೇ ಕಂತಿನ ಹಣ ಬರುತ್ತಂತೆ, ಹೌದಾ? ಈ ಒಂದು ಪಿಂಕ್ ಕಾರ್ಡ್ ನ ಎಲ್ಲಿಗೆ ಹೋಗಿ ತಗೋಬೇಕು, ಸೊ ಯಾವಾಗ್ಲಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ಯಾಕೆಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪಿಂಕ್ ಕಾರ್ಡ್ ಎಲ್ಲಿ ಸಿಗತ್ತೆ, ಯಾವಾಗ ಸಿಗತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಇದಿಷ್ಟೇ ಅಲ್ಲ, ಈಗಾಗಲೇ ಬರ ಪರಿಹಾರ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡರ ಮಧ್ಯೆ ಚರ್ಚೆ ಆಗ್ತಾ ಇತ್ತು ಅಲ್ವಾ? ಸೊ ಫೈನಲಿ ನಿಮ್ಗೆ ಬರ ಪರಿಹಾರದ್ದು ಹಣ ಬಿಡುಗಡೆ ಆಗಿದೆ. ಮೊದಲನೇ ಕಂತು ಬಿಡುಗಡೆ ಆಗಿದೆ. ಓಕೆನಾ? 2,000 ರೂಪಾಯಿ ಈಗಾಗಲೇ ನಿಮ್ಮ ಖಾತೆಗೆ ಬಂದಿದೆ. ಸೊ ನಿಮ್ಗಳಿಗೆ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಿಮ್ಮ ಮೊಬೈಲ್ ಅಲ್ಲೇ ನೀವು ಚೆಕ್ ಮಾಡ್ಕೋಬಹುದು. ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದೀನಿ. ಸೊ ಇದೆಲ್ಲ ವಿಷಯ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ನೋಡಬಾರ್ದು. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಅಂಡ್ ಸಾಕಷ್ಟು ಜನ, ಅನಿತಾ ನಮ್ಗೆ ಒಂದು ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲ, ಬಂದಿರೋರ್ಗೆ ಹೇಳ್ತಾ ಇರ್ತೀರಾ, ನಾವೇನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಅಂತವ್ರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ಸೊ ಆ ರೀತಿ ನೀವು ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಹಣ ಬರುತ್ತೆ. ಓಕೆನಾ? ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬಗ್ಗೆ ಮಾತಾಡ್ಬೇಡ. ಓಕೆನಾ? ಸೊ ಸಾಕಷ್ಟು ಜನಕ್ಕೆ ಇಲ್ಲಿ ಕನ್ಫ್ಯೂಷನ್. ಸೊ ಪಿಂಕ್ ಕಾರ್ಡ್ ಬೇಕಂತೆ, ಇಲ್ಲ ಅಂದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತೋಗ್ಬಿಡುತ್ತಂತೆ. ಈಗ ಆಲ್ರೆಡಿ 9 ಕಂತವರೆಗೂ ಬಂದಿದೆ. ಈ ಪಿಂಕ್ ಕಾರ್ಡ್ ಇಲ್ಲ ಅಂದ್ರೆ 10ನೇ ಕಂತಿನ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಸುಳ್ಳು ಸುದ್ದಿಯನ್ನ ಹರಿಬಿಡ್ತಾ ಇದ್ದಾರೆ ಯೂಟ್ಯೂಬರ್ಸ್ ಗಳೇನೆ. ಓಕೆನಾ? ಬಟ್ ಯಾಕೆ ಈ ರೀತಿ ಮಾಡ್ತಾ ಇದಾರೋ ಗೊತ್ತಿಲ್ಲ. ಸೊ ಅವಾಗ ಅವ್ರಿಗೆ ಆ ರೀತಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸಮಾಧಾನ ಇಲ್ಲ ಅನ್ಸುತ್ತೆ. ಸೊ ನೀವ್ ಯಾರು ಕೂಡ ಭಯ ಪಡೋದೇನ್ ಬೇಡ ಪಿಂಕ್ ಕಾರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇಲ್ಲಿ ಸರ್ಕಾರ 3 ತಿಂಗಳು ಹಿಂದೆ ಇದ್ರ ಬಗ್ಗೆ ಚರ್ಚೆ ಮಾಡಿತ್ತು. ನಾವು ಪಿಂಕ್ ಕಾರ್ಡ್ ನ ಮೇ ಅಥವಾ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಇವಾಗ ಯಾವುದೇ ರೀತಿ ಇದ್ರ ಬಗ್ಗೆ ಚರ್ಚೆ ನಡೆದೇ ಇಲ್ಲ. ಓಕೆನಾ? ಯಾಕೆಂದ್ರೆ ಎಲೆಕ್ಷನ್ ಕೂಡ ಇರೋದ್ರಿಂದ ಸೊ ಪಿಂಕ್ ಕಾರ್ಡ್ ಬಗ್ಗೆ ಆಗಿರ್ಲಿ ಅಥವಾ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಆಗಿರ್ಲಿ ಇದುವರೆಗೂ ಕೂಡ ಏನು ಚರ್ಚೆ ನಡೆದಿಲ್ಲ. ಓಕೆನಾ? ಅಂಡ್ ನಿಮ್ಗೆ ಪಿಂಕ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಬರ್ತಾ ಹೋಗುತ್ತೆ. ಬಟ್ ಯಾಕೆ ಹಾಗಾದ್ರೆ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಬೇಕು ಅಂತ ಹೇಳಿ ನೀವು ಕೇಳೋದಾದ್ರೆ, ಆ ಪಿಂಕ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಅದ್ರಲ್ಲಿ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ. ಅಂದ್ರೆ QR ಕೋಡ್ ಸ್ಕ್ಯಾನರ್ ಇರುತ್ತೆ. ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ ಮುಖಾಂತರ. ಸೊ ಅದ್ರಲ್ಲಿ ನಿಮ್ಗೆ ಎಷ್ಟು ಕಂತು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರಲ್ಲೇ ತೋರಿಸುತ್ತೆ. ಓಕೆನಾ? ಲೈಕ್ ಈಗ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನ ನೀವು ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈಗ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರು ಕೇಂದ್ರಗಳಿಗೆ ಹೋಗ್ಬೇಕಲ್ವಾ? ಬಟ್ ನೀವು ಆ ಸ್ಕ್ಯಾನರ್ ಮುಖಾಂತರ ನಿಮ್ಮ ಹತ್ರನೇ ಪಿಂಕ್ ಕಾರ್ಡ್ ಇರುತ್ತೆ ಅಲ್ವಾ, ಅದ್ರಲ್ಲಿ ಸ್ಕ್ಯಾನ್ ಮಾಡಿ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಎಲ್ಲಾ ವಿಷಯಗಳು ಅಂತ ಹೇಳಿ ತಿಳಿಸಿರುವಂತದ್ದು. ಆದ್ರೆ ಪಿಂಕ್ ಕಾರ್ಡ್ಗೆ ನೀವು ಎಲ್ಲಿ ಕೂಡ ಹೋಗಿ ಅರ್ಜಿಯನ್ನ ಹಾಕೋ ಆಗಿಲ್ಲ. ಓಕೆನಾ? ಯಾಕಂದ್ರೆ ಈಗಾಗಲೇ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸರ್ ಅವರು ಮುಂಚೆನೆ ಹೇಳಿದ್ರು, ಸೊ ಪಿಂಕ್ ಕಾರ್ಡ್ಗೆ ಯಾವ ಒಂದು ಮಹಿಳೆಯರು ಕೂಡ ಎಲ್ಲೂ ಹೋಗ್ಬೇಡಿ, ನಿಮ್ಮ ಮನೆ ಬಾಗ್ಲಿಗೆ ಸರ್ಕಾರದಿಂದಾನೇ ಕಳಿಸ್ಕೊಡ್ತೀವಿ. ಅಂದ್ರೆ ನಿಮ್ಮ ಊರಿನ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ನಾವು ಪಿಂಕ್ ಕಾರ್ಡ್ ನ ನಿಮ್ಮ ಮನೆಯ ಬಾಗ್ಲಿಗೆ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದುವರೆಗೂ ಕೂಡ ಅವರು ಇನ್ನೂ ಆ ಕೆಲಸವನ್ನ ಸ್ಟಾರ್ಟ್ ಮಾಡಿಲ್ಲ. ಓಕೆನಾ? ಸೊ ಹಾಗಾಗಿ ನಿಮ್ಗೆ ಆ ಪಿಂಕ್ ಕಾರ್ಡ್ ಯಾರಿಗೂ ಸಿಕ್ಕಿಲ್ಲ. ಸೊ ಯಾರಿಗೂ ಕೂಡ ಭಯನೂ ಬೇಡ. ಯಾರೋ ಒಬ್ರು ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕಿರ್ತಾರೆ ಪಿಂಕ್ ಕಾರ್ಡ್ ಬಿಡುಗಡೆ ಆಗ್ತಾ ಇದೆ, ಇಲ್ಲಿಗೆ ಹೋಗಿ ತಗೊಳ್ಳಿ ಅಂತ. ಅಂದ್ರೆ ಯಾರು ತಲೆ ಕೆಡಿಸ್ಕೋಬೇಡಿ. ಅಂಡ್ ಯಾವುದೇ ಗ್ರಾಮ ಒನ್ ಕಚೇರಿಗಾಗ್ಲಿ ಅಥವಾ ಅಂಗನವಾಡಿ ಟೀಚರ್ಸ್ ಹತ್ರ ಕೂಡ ಕೇಳಕ್ ಹೋಗ್ಬೇಡಿ. ಯಾಕಂದ್ರೆ ಸರ್ಕಾರದಿಂದ ಒಂದು ಬಿಡುಗಡೆ ಅಂತ ಹೇಳ್ಬಿಟ್ಟು ಟೈಮ್ ಫಿಕ್ಸ್ ಮಾಡಿದಾಗ ಖಂಡಿತವಾಗ್ಲೂ ಯಾವತ್ತಿಂದ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಆ ದಿನ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ಅದನ್ನು ಕಮೆಂಟ್ ಮಾಡ್ತಿದ್ರಿ, ಅನಿತಾ ಎಲ್ಲಾ ಕಡೆ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಬಗ್ಗೆ ವಿಷಯ ಬರ್ತಾ ಇದೆ, ನಾವು ಕೂಡ ನೋಡ್ತಾ ಇದೀವಿ, ಬಟ್ ನಿಮ್ಮ ಚಾನಲ್ ಅಲ್ಲಿ ಯಾಕೆ ನೀವು ಪಿಂಕ್ ಕಾರ್ಡ್ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅದು ಸುಳ್ಳು ಸುದ್ದಿ. ಪಿಂಕ್ ಕಾರ್ಡ್ ಬಗ್ಗೆ ಇನ್ನೂ ಯಾವುದೇ ರೀತಿ ಚರ್ಚೆ ನಡೀತಾ ಇಲ್ಲ. ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ. ನೀವು ಕೇಳಿದ್ರಲ್ಲ, ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಬೇಕು ಅನ್ನೋಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋನ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಬಗ್ಗೆ ತಿಳಿಸಿರುವಂತದ್ದು. ಓಕೆನಾ? ಸೊ ವಿಡಿಯೋ ಟೈಟಲ್ ನೋಡ್ಬಿಟ್ಟು ಅಥವಾ ಥಂಬ್ನೇಲ್ ನೋಡ್ಬಿಟ್ಟು ಸೊ ಪಿಂಕ್ ಕಾರ್ಡ್ಗೆ ನಾವು ಎಲ್ಲೋ ಹೋಗಿ ಅರ್ಜಿಯನ್ನ ಹಾಕ್ಬೇಕೇನೋ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಅದಕ್ಕೆ ನಾನು ಹೇಳೋದು, ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ಮಾತ್ರನೇ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗೋದು ಅಂತ ಹೇಳ್ಬಿಟ್ಟು. ಓಕೆನಾ? ಸದ್ಯಕ್ಕಂತೂ ಯಾರು ಕೂಡ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೋಡೋಣ ಅದು ಯಾವತ್ತಿಂದ ಬಿಡುಗಡೆ ಮಾಡ್ತಾರೆ. ಅವತ್ತು ಖಂಡಿತವಾಗ್ಲೂ ನನ್ನ ಕೈಗೂ ಪಿಂಕ್ ಕಾರ್ಡ್ ಸಿಗುತ್ತೆ ಅಲ್ವಾ, ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಪಿಂಕ್ ಕಾರ್ಡ್ ಅಲ್ಲಿ ಏನೇನೆಲ್ಲ ಇರುತ್ತೆ, ನೀವು ಯಾವ ರೀತಿಯಾಗಿ ಆ ಪಿಂಕ್
ಪಿಂಕ್ ಕಾರ್ಡ್ ನ ಯೂಸ್ ಮಾಡ್ಕೊಳ್ಳೋದು ಅಂದ್ರೆ ಆಪರೇಟ್ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಫುಲ್ ಇನ್ಫಾರ್ಮೇಶನ್ ನ ಕೊಡ್ತೀನಿ. ಓಕೆನಾ? ಸೊ ಇದಿಷ್ಟು ನಿಮ್ಗೆ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಬಗ್ಗೆ ಇದ್ದಂತಹ ಡೌಟ್ ಕ್ಲಿಯರ್ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡೋದಾದ್ರೆ, ಒಂದು ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನಿತಾ ಅಂತ ಹೇಳಿ ಕೇಳ್ತಾ ಇರ್ತೀರಾ. ಸೊ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದೀನಿ. ಸೊ ನೀವು ಮಧ್ಯೆ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ನಿಮ್ಗೆ ಎಲ್ಲಿ ಇನ್ಫಾರ್ಮೇಶನ್ ಸಿಗತ್ತೆ, ಹೌದಾ? ಸೊ ನಿಮ್ಗೆ ಒಂದೂ ಕಂತು ಹಣ ಯಾರಿಗಾದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಬೆಂಗಳೂರು ಒಂದ್ ಕೇಂದ್ರ ಅಥವಾ ಕರ್ನಾಟಕ ಒಂದ್ ಕೇಂದ್ರ ಅಥವಾ ಗ್ರಾಮವನ್ನು ಎಲ್ಗಾದ್ರೂ ಹೋಗ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯ ಸ್ಟೇಟಸ್ ನ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಓಕೆನಾ? ಅಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಟೇಟಸ್ ಏನಂತ ತೋರಿಸ್ತಾ ಇದೆ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಅಲ್ಲೇನಾದ್ರೂ ನಿಮ್ಮ ಅರ್ಜಿ ಇನ್ಆಕ್ಟಿವ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಬಂತು ಅಂತ ಹೇಳಿದ್ರೆ ನೀವು ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಓಕೆನಾ? ಅರ್ಜಿ ಸ್ಟೇಟಸ್ ನೋಡ್ಬಿಟ್ಟು ಏನಂತ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನೀವು ಮತ್ತೆ ಅರ್ಜಿಯನ್ನ ಹಾಕಿ. ಸೊ ಅದರಲ್ಲಿ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ, ಆ ಗ್ರಾಮವನ್ನ ಅಧಿಕಾರಿಗಳಾಗಿರ್ಬೋದು ಬೆಂಗಳೂರಿನಲ್ಲಿ ಕರೆಕ್ಟ್ ಆಗಿ ತಿಳಿಸ್ತಿಲ್ಲ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ನಮ್ಮ ಅರ್ಜಿಯ ಸ್ಟೇಟಸ್ ಈ ರೀತಿ ಬರ್ತಾ ಇದೆ ಸರ್, ನಾವು ಮತ್ತೊಮ್ಮೆ ಅರ್ಜಿಯನ್ನ ಹಾಕ್ಬೇಕಂತ ಹೇಳಿ ಕೇಳಿದ್ರೆ ಅವರೇ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ಓಕೆನಾ? ಸೊ ಇವಾಗ ಗೊತ್ತಾಯ್ತಲ್ವಾ? ಅಂಡ್ ಇನ್ನೊಂದು ವಿಷಯ, ನಿಮ್ಗೆ ಏನಾದ್ರೂ ಒಂದ್ ಕಂತು ಅಥವಾ 2 ಕಂತು ಬಂದು ನಿಂತೋಗಿದೆ, ಇನ್ ಬಂದೇ ಇಲ್ಲ ಹಣ ಅಂತ ಅಂದ್ರೆ ಖಂಡಿತವಾಗ್ಲೂ ಭಯ ಬೇಡ. ನಿಮ್ಗೆ ಒಂದ್ 2 ರಿಂದ 3 ಕಂತು ಬಂದಿರುತ್ತೆ ಅಂದ್ರೆ ಖಂಡಿತವಾಗ್ಲೂ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಅಷ್ಟೇನೆ. ಬಟ್ ಪೆಂಡಿಂಗ್ ಅಮೌಂಟ್ ಎಲ್ಲಾನು ಕೂಡ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಕಂತು ಹಣ ಬಂದಿಲ್ಲ ಅಂದವ್ರು ಮಾತ್ರ ನೀವು ಅರ್ಜಿಯ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದಿಷ್ಟು ಆಯ್ತು. ಈಗಾಗಲೇ 9ನೇ ಕಂತಿನ ಹಣ ಎಲ್ರಿಗೂ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಯಾರಿಗಾದ್ರೂ 9ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಇದೇ ಮೇ 7ನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಮೇ 7ನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ 9ನೇ ಕಂತಿನ ಹಣ ಖಂಡಿತ ಬರುತ್ತೆ. ಓಕೆನಾ? ಸೊ ಈಗ ಗೃಹಲಕ್ಷ್ಮಿ ಬಗ್ಗೆ ಬಿಟ್ಬೇಡ. ಸೊ ನೆಕ್ಸ್ಟ್ ನೋಡೋದಾದ್ರೆ ಬರ ಪರಿಹಾರದ್ದು ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದೆ ಅಲ್ವಾ? ಸೊ ಹಾಗಾದ್ರೆ ಎಷ್ಟು ಹಣನ ಬಿಡುಗಡೆ ಮಾಡಿದ್ದಾರೆ, ಯಾವತ್ತು ಹಣನ ಬಿಡುಗಡೆ ಮಾಡಿದ್ದಾರೆ, ನಿಮ್ಗೆ ಬಂದಿದ್ಯಾ ಇಲ್ವಾ, ಡೀಟೈಲ್ ಆಗಿ ಇವಾಗ ನೋಡ್ಕೊಂಡು ಹೋಗ್ಬೇಡ. ಸೊ ಮೊದಲನೇದಾಗಿ ಬರ ಪರಿಹಾರ ಹಣ ಬಿಡುಗಡೆ ಆಗಿ 2 ದಿನ ಆಯ್ತು. ಸೊ ಮೊನ್ನೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಚರ್ಚೆ ನಡೀತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳಿದಷ್ಟು ಹಣನ ರಿಲೀಸ್ ಮಾಡಿಲ್ಲ. ಸೊ ಇವರು 18,172 ಕೋಟಿ ಹಣ ಏನೋ ಕೇಳಿದ್ರು ರಾಜ್ಯ ಸರ್ಕಾರದವರು. ಬಟ್ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಕೇವಲ 3,454 ಕೋಟಿ ರು ಹಣವನ್ನ ಮಾತ್ರ ರಿಲೀಸ್ ಮಾಡ್ತು. ಸೊ ಹಾಗಾಗಿ ಮತ್ತೆ ರಾಜ್ಯ ಸರ್ಕಾರದವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿಭಟನೆಗೆ ಕೂತ್ ಬಿಟ್ಟಿದ್ದಾರೆ. ಇಷ್ಟ ಹಣ ನಮ್ಮ ರೈತರುಗಳಿಗೆ ಸಾಕಾಗೋದಿಲ್ಲ, ತುಂಬಾನೇ ಬರಗಾಲ ಬಂದ್ಬಿಟ್ಟಿದೆ ಈ ವರ್ಷ. ಸೊ ಹಾಗಾಗಿ ನಾವು ಕೇಳಿದಷ್ಟು ಹಣನೇ ನೀವು ರಿಲೀಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರತಿಭಟನೆಗೆ ಕೂತಿದ್ದಾರೆ. ಆದ್ರೆ ಈ ರೀತಿ ಪ್ರತಿಭಟನೆ ಮಾಡೋದ್ರಿಂದ ನಮ್ಮ ರೈತರುಗಳಿಗೆ ಇಲ್ಲಿ ಏನ್ ಸಿಗ್ತಾ ಇದೆ? ಸೊ ಆಲ್ರೆಡಿ ಈಗ ಬರಗಾಲ ಬಂದೇ 1 ವರ್ಷ ಆಯ್ತು, 1 ರೂಪಾಯಿ ಕೂಡ ರೈತರ ಅಕೌಂಟ್ಗೆ ಇಲ್ಲಿ ಹಣ ಹೋಗಿಲ್ಲ, ಹೌದಾ? ಸೊ ಹಾಗಾಗಿ ಈಗ ರಾಜ್ಯ ಸರ್ಕಾರ ಏನ್ ಡಿಸೈಡ್ ಮಾಡ್ತು ಅಂತ ಹೇಳಿದ್ರೆ ನಾವು ಏನು ರಾಜ್ಯದಿಂದ ಕೊಡ್ಬೇಕೋ ಬರ ಪರಿಹಾರದ ಹಣವನ್ನ ಸೊ ಈಗ ಖಾತೆಗೆ ಹಾಕ್ಬಿಡೋಣ, ಮೊದಲನೇ ಕಂತು ಅಂತ ಹೇಳ್ಬಿಟ್ಟು ಹಾಕೋಣ. ಕೇಂದ್ರದವರು ನಾವು ಕೇಳಿದಷ್ಟು ಹಣವನ್ನ ಕೊಟ್ಟಾದ್ಮೇಲೆ ಸೊ ಕೇಂದ್ರ ಸರ್ಕಾರದಿಂದಾನೇ ನಿಮ್ಗೆ ಆ ಹಣ ಕೂಡ ಬರುತ್ತೆ. ಇಲ್ಲಿ ನಿಮ್ಗೆ ಬರ ಪರಿಹಾರ 2 ಕಡೆಯಿಂದನೂ ಬರುತ್ತೆ, ರಾಜ್ಯದಿಂದನೂ ಬರುತ್ತೆ, ಕೇಂದ್ರದಿಂದನೂ ಬರುತ್ತೆ. ಬಟ್ ರಾಜ್ಯದಿಂದ ಸ್ವಲ್ಪ ಕಡಿಮೆ ಬರುತ್ತೆ, ಕೇಂದ್ರ ಸರ್ಕಾರದಿಂದ ಜಾಸ್ತಿ ಹಣ ಬರುತ್ತೆ. ಹಾಗಾದ್ರೆ ಇವಾಗ ಮೊನ್ನೆ ರಾಜ್ಯ ಸರ್ಕಾರದಿಂದ ಎಷ್ಟೆಷ್ಟು ಹಣವನ್ನ ರೈತರ ಖಾತೆಗೆ ಹಾಕಿದ್ದಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಪ್ರತಿಯೊಬ್ರು ರೈತರ ಖಾತೆಗೆ 2,000 ರು ಹಣವನ್ನ ಜಮಾ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು. ಓಕೆನಾ? ಸೊ ಈಗಾಗಲೇ ಬಂದಿದೆ, ನಿಮ್ಗಳಿಗೂ ಕೂಡ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಓಕೆನಾ? ಸೊ ಕೇಂದ್ರ ಸರ್ಕಾರದ್ದು ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಮೇ ಬಿ ಮಿನಿಮಮ್ ಅಂತ ಅಂದ್ರೂ ಒಂದು 5,000 10,000 ಈ ರೀತಿಯಾಗಿ ಬರುತ್ತೆ ಕೇಂದ್ರದಿಂದ ಬಂದ್ರೆ. ಸೊ ಅವರು ಕಡಿಮೆ ಅಮೌಂಟ್ ಕೊಟ್ಟಿರೋದ್ರಿಂದ ಅದನ್ನ ಹೋಲ್ಡ್ ಮಾಡಿದ್ದಾರೆ, ಪ್ರತಿಭಟನೆ ನಡೀತಾ ಇರೋದ್ರಿಂದ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಏನ್ ಮಾಡ್ತು ಅಂದ್ರೆ ಸದ್ಯಕ್ಕೆ ನಾವು ಮೊದಲನೇ ಕಂತು ಅಂತ ಹೇಳ್ಬಿಟ್ಟು ನಮ್ ಕಡೆಯಿಂದ 2,000 ರೂಪಾಯಿ ಹಾಕ್ತಾ ಇದೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ಅಂಡ್ ನೀವೀಗ ಅನ್ಕೋಬಹುದು ಅನಿತಾ ರೈತರು ಅಂತ ಹೇಳಿದ್ರೆ ಎಲ್ಲಾ ರೈತರಿಗೂ ಸಿಗತ್ತೆ, ಯಾವ ರೀತಿಯಾಗಿ ಸಿಗತ್ತೆ ಅಂತ ಹೇಳಿದ್ರೆ ನಿಮ್ದೇನಾದ್ರೂ ಫ್ರೂಟ್ ಐಡಿ ಅಂತ ಹೇಳಿ ಸಂಖ್ಯೆ ಇರುತ್ತೆ ಅಲ್ವಾ? ನೀವು ಖಾತೆದಾರರಾಗಿದ್ರೆ ನಿಮ್ಗೆ ಫ್ರೂಟ್ ಐಡಿ ನೀವು ಮಾಡಿಸ್ಕೊಂಡಿದ್ರೆ, ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ಅಂದ್ರೆ ನಿಮ್ಮ RTC ಅಥವಾ ಪಹಣಿಗೆಲ್ಲ ನೀವು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ 2,000 ರೂಪಾಯಿ ಬರ ಪರಿಹಾರದ ಹಣ ಕೂಡ ಬರುತ್ತೆ. ಇದು ಮೊದಲನೇ ಕಂತು. 2ನೇ ಕಂತು ಯಾವಾಗ ಹಾಕ್ತಾರೆ ಅಂತ ಇನ್ನೂ ಕೂಡ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ನೋಡೋಣ, ಅದ್ರ ಬಗ್ಗೆ ಕೂಡ ಇನ್ನ ಮುಂದುವರ್ಕೊಂಡು ಹೋಗುತ್ತೆ ಅಲ್ವಾ ಚರ್ಚೆ. ಸೊ 2ನೇ ಕಂತು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈಗ 2,000 ರೂಪಾಯಿ ಹಣ ನಿಮ್ಗೆ ಬಂದಿದ್ಯಾ ಇಲ್ವಾ, ಬರುತ್ತಾ ಇಲ್ವಾ ರೈತರುಗಳಿಗೆ ಅಂತ ಹೇಳಿ
ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವಾಗ ನಾನು ನಿಮ್ಗೆ ಒಂದು ಸ್ಕ್ರೀನ್ ರೆಕಾರ್ಡರ್ ಹಾಕಿ ತೋರಿಸ್ತೀನಿ ನೋಡಿ. ಸೊ ಇದ್ರದ್ದು ಒಂದು ಲಿಂಕ್ ಇದೆ, ಅಂದ್ರೆ ವೆಬ್ಸೈಟ್ ಲಿಂಕ್ ಇದೆ ಒರಿಜಿನಲ್, ಅದನ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ ಅಂಡ್ ಕಮೆಂಟ್ ಬಾಕ್ಸ್ ನಲ್ಲಿ ಫಸ್ಟ್ ಕಮೆಂಟ್ ನಂದೇ ಇರುತ್ತೆ, ಅದನ್ನ ಪಿನ್ ಮಾಡಿರ್ತೀನಿ. ಸೊ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಸ್ಟ್ ನೀವು ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾನು ಇವಾಗ ತೋರಿಸುವಂತ ಒಂದು ವೆಬ್ಸೈಟ್ ಅಡ್ರೆಸ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ದು ಆಧಾರ್ ಕಾರ್ಡ್ ಆದ್ರೂ ಹಾಕ್ಬಹುದು, ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಆದ್ರೂ ಹಾಕ್ಬಹುದು, ಅಥವಾ ನಿಮ್ಮ ಫೋನ್ ನಂಬರ್ ಹಾಕ್ಬಹುದು, ಅಥವಾ ನಿಮ್ಮ FID ನಂಬರ್ ಇದ್ರೆ ಅದನ್ನಾದ್ರೂ ಹಾಕ್ಬಹುದು. ಯಾವ್ದಾದ್ರು ಒಂದನ್ನ ಎಂಟ್ರಿ ಮಾಡ್ಬಿಟ್ಟು ನೀವು ಗೆಟ್ ಡೇಟಾ ಅಂತ ಹೇಳಿ ಕೊಟ್ರೆ ನಿಮ್ಗೆ ಹಣ ಬಂದಿದ್ಯಾ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇವಾಗ ನಿಮ್ಮ ಮೊಬೈಲ್ ಅಲ್ಲಿ ನಾನು ಕೊಟ್ಟಿರುವಂತ ಲಿಂಕ್ ನ ಓಪನ್ ಮಾಡ್ಕೊಂಡ್ರಿ ಅಲ್ವಾ. ಸೊ ಓಪನ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಇಯರ್ ಅಥವಾ ವರ್ಷ ಆಯ್ಕೆ ಮಾಡಿ ಅಂತ ಇದೆಯಲ್ಲ, ಅಲ್ಲಿ 2023-24 ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಡಿ. ಸೊ ನೆಕ್ಸ್ಟ್ ಬಂದು ವಿಪತ್ತಿನ ವಿಧ ಅಂತ ಹೇಳಿ ಕಾಣಿಸ್ತಾ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಕೆಳಗಡೆ ಮುಂಗಾರು ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ವಿಪತ್ತು ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಬರ ಅಥವಾ ಡ್ರಾಫ್ಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಗೆಟ್ ಡೇಟಾ ಅಥವಾ ಹುಡುಕು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಗೆ ಇಲ್ಲಿ ಸರ್ಚ್ ಬೈ ಹುಡುಕು ಅಂತ ಕಾಣಿಸ್ತಾ ಇದೆಯಲ್ಲ, ನಿಮ್ಮ ಆಧಾರ್ ನಂಬರ್ ಅಥವಾ FID ಸಂಖ್ಯೆ ಅಥವಾ ಮೊಬೈಲ್ ನಂಬರ್ ಹಾಕಿ ಅಂತ ಕೇಳುತ್ತೆ. ನೀವು ಅದರಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕಿ ಸೆಲೆಕ್ಟ್ ಮಾಡ್ತೀನಿ. ಸೊ ನೀವು ಕೂಡ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ ಅದಾದ ನಂತರ ಫೆಚ್ ಆರ್ ಪಡೆಯಿರಿ ಅಂತ ಹೇಳಿ ಗ್ರೀನ್ ಕಲರ್ ಬಟನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ. ಸೊ ಮೊತ್ತ ಅಮೌಂಟ್ 2,000 ರೂಪಾಯಿ ರಿಸೀವ್ ಆಗಿದೆ. ಖಾತೆದಾರ್ ಹೆಸರೇನು, ಶಮಂತ್ ಅಂದ್ರೆ ನನ್ನ ಹಸ್ಬೆಂಡ್ ಹೆಸರು. ಸೊ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಅನ್ನೋದನ್ನು ಕೂಡ ಅಲ್ಲಿ ತೋರಿಸ್ಬಿಡುತ್ತೆ. ಪೇಮೆಂಟ್ ಸ್ಟೇಟಸ್ ಕೂಡ ಸಕ್ಸಸ್ಫುಲ್ ಆಗಿದೆ ಅಂಡ್ ಇವರು ಅಮೌಂಟ್ ಹಾಕಿರೋ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದರಲ್ಲಿ ನೀವು ಗೊತ್ತು ಮಾಡ್ಕೋಬಹುದು. ಬಟ್ ಇದು ನಿಮ್ಮ ಅಕೌಂಟ್ಗೆ ಏನಾದ್ರೂ ಇನ್ನೂ ಬಂದಿಲ್ಲ ಅನಿತಾ, ಬಟ್ ಇಲ್ಲಿ ತೋರಿಸ್ತಾ ಇದೆ ಅಂತ ಅಂದ್ರೆ ಯಾರಿಗೂ ಕೂಡ ಭಯ ಬೇಡ, ಖಂಡಿತವಾಗ್ಲೂ ಈ ತಿಂಗಳೊಳಗಡೆ ನಿಮ್ಗೆ ಬಂದೇ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಬಟ್ ಇಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ನಿಮ್ಗೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಇಂಥ ದಿನ ಹಾಕಿದೀವಿ ಅಂತ ಹೇಳಿದ್ದಾರೆ ಅಂದ್ರೆ ಖಂಡಿತ ಈ ತಿಂಗಳೊಳಗಡೆ ನಿಮ್ಗೆ ಹಣ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಕೆಲವೊಬ್ಬರಿಗೆ ಈಗಾಗಲೇ ಒಂದು 2-3 ದಿನದ ಹಿಂದೆನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆನಾ. ಸೊ ಅಂಡ್ ನಿಮ್ಮ ಅಡ್ರೆಸ್ ಆಗಿರ್ಬೋದು, ನಿಮ್ದು ಯಾವ ಒಂದು ಊರು, ಯಾವ ಡಿಸ್ಟಿಕ್, ಪ್ರತಿಯೊಂದು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಇರುತ್ತೆ. ಓಕೆನಾ. ಸೊ ಈ ರೀತಿ ಚೆಕ್ ಮಾಡಿದಾಗ ನಿಮ್ಗೆ ಸ್ಟೇಟಸ್ 2,000 ರೂಪಾಯಿ ಹಾಕಿದೀವಿ ಅಂತ ಹೇಳಿ ತೋರಿಸ್ತು ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಬರ ಪರಿಹಾರದ ಹಣ ಬರ್ತಾ ಹೋಗುತ್ತೆ. ಅಂಡ್ ಕೇಂದ್ರ ಸರ್ಕಾರದವರು ಹಾಕಿದಾಗ ಕೇಂದ್ರ ಸರ್ಕಾರದ ಹಣ ಕೂಡ ಇಲ್ಲೇನೆ ಆಡ್ ಆಗುತ್ತೆ ಅಂಡ್ ಅವ್ರು ಎಷ್ಟು ಹಾಕಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಓಕೆನಾ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ಕೊಂಡು ಬಂದ್ರಿ ಅಲ್ವಾ, ಕಂಪ್ಲೀಟ್ ಆಗಿ ನಿಮ್ಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ಮುಂದಿನ ಕಂತುಗಳು ಅಂದ್ರೆ ಬರ ಪರಿಹಾರದ್ದು ಹಣ ಬರೋದ್ರ ಬಗ್ಗೆ ನಿಮ್ಗೆ ವಿಷಯ ಗೊತ್ತಾಗಬೇಕು. ಅಂಡ್ PM ಕಿಸಾನ್ ಯೋಜನೆ 17ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ಬೇಕಾಗಿದೆ. ಅದು ಯಾವತ್ತು ರಿಲೀಸ್ ಆಗುತ್ತೆ ಅನ್ನೋದಾಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆ 10ನೇ ಕಂತಿನ ಹಣದ್ರ ಬಗ್ಗೆ ಆಗಿರ್ಬೋದು, ಒಟ್ಟಾರೆ ಗವರ್ನಮೆಂಟ್ ಇಂದ ಏನೇನೆಲ್ಲ ನಮ್ಮ ಜನಗಳಿಗೆ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೋ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ಮುಂದೆ ಕೂಡ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಸೊ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ನನ್ನ ಚಾನಲ್ ನಲ್ಲಿ ಪ್ರತಿದಿನ ವಿಡಿಯೋಸ್ ನ ನೋಡ್ತಾ ಇರಬೇಕು. ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಪುಟದೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.